ಇವರೆಲ್ಲ ಇವಾಗ ಮೀನ್ ಹಿಡಿಯಕ್ ಹೊರಟಾರೆ. ನೋಡ್ಬೇಕು ಎಷ್ಟು ಮೀನ್ ಹಿಡ್ಕೊಂಡ್ ಬರ್ತಾರೆ ಅಂತ. ಸಂಜೆ ಅಂತ ತುಂಬಾ ಜೋಶಲ್ಲಿ ಹೊರಟ್ಬಿಟ್ಟಾರೆ, ನಾನು ಮೀನ್ ಹಿಡ್ಕೊಂಡೇ ಬರ್ತೀನಿ ಅಂತವ. ನಮ್ಮೂರಲ್ಲಂತೂ 20 ದಿನದಿಂದ ತುಂಬಾ ಮಳೆ ಬರ್ತಾ ಇದೆ. ಕಂಟಿನ್ಯೂಸ್ ಆಗಿ ಬಿಸಿಲೇ ಬಂದಿಲ್ಲ. ನಾವು ಜೋಳ ಹಾಕಿದ್ದು ಮಾರನೇ ದಿನದಿಂದ ತುಂಬಾ ಮಳೆ. ಈ ಮಳೆಗಂತೂ ಚಿಕನ್ನು ಮೀನು ಅಂತಂದರೆ ತುಂಬಾ ಇಷ್ಟ. ಅದು ನಾನ್ ವೆಜ್ ಅಂತೂ ಮಾಡ್ತಾನೆ ಇರ್ತೀವಿ. ಇವತ್ತು ನಮ್ಮ ಮನೆಯಲ್ಲಿ ಮೀನು ಹಿಡ್ಕೊಂಬರ್ತೀವಿ ಅಂತ ಹೊರಟಿದ್ದಾರೆ. ಹಾಯ್ ಎಲ್ರಿಗೂ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಯಾಂಟ್ ಹೆಂಗೆ ಹಾಕೊಂಡೆ ನೋಡಿದಮ್ಮ, ಅವನೇ ಹಾಕಿ ಬಂದಿರೋದು ಹಿಂದ್ಗಡೆ ಇಲ್ಲಿ. ಬಾಯ್. ಹೆಂಗಿದೆ ಗಿಡದ? ನಿಂತು 4 ಸತಿ ಹೊರಟು ಇವಾಗ ಹೊರಟಾರೆ ಮೀನು ಹಿಡ್ಕೊಂಬರಕ್ಕೆ. ಚಿಲೇನಾರು ತಾಂಡಿರ ಏಮಂತೂ ಮೀನು ಹಿಡಿಯಕ್ಕೆ ಹೋಗ್ತಿಲ್ಲ, ಹೊಲ್ದ ಹತ್ರ ಹೋಗಿ ಉಳು ಕುಯ್ಕೊಂಬರಕ್ಕೆ ಹೋಗ್ತಿದ್ದಾರೆ. ಮೀನು ಹಿಡಿಯೋಕ್ಕೂ ಆಲ್ದ ಬಸ್ ಹೇಳಿ ಕಳಿಸ್ತಾರೆ. ಇವರು ಮೀನು ಹಿಡ್ಕೊಂಬರಕ್ಕೆ ಹೊರಟೆ 1 ಗಂಟೆ ಆಯಿತು. ಹೊರಟಂಗೆ ಮಳೆ ಬರ್ತಾನೆ ಇತ್ತು. 4 ಸಲ ಮಳೆ ಬಂತು. 4 ಸಲನೂ ಗೇಟ್ ಹತ್ರ ಬಂದು ವಾಪಸ್ ಬಂದರು. ಇವಾಗ ಟೀ ಕುಡ್ಕೊಂಡ್ಬಿಟ್ಟು ಹೊರಟಿದ್ದಾರೆ. ನೋಡಿ ಎಷ್ಟು ಜನ ಹೊರಟಿದ್ದಾರೆ ಅಂತ ಮೀನು ಹಿಡ್ಕೊಂಬರಕ್ಕೆ. ನೋಡಬೇಕು ಎಷ್ಟು ಮೀನು ಹಿಡ್ಕೊಂಬರ್ತಾರೆ ಅಂತ. ನಡ್ರಿ ನಡ್ರಿ. ಏನಿದು? ಇದು ಅಂದ್ರೆ ಏನದಕ್ಕೆ ಏನಂತಾರೆ? ಬರಲ್ಲಪ್ಪ. ಮಾಮನ್ ಕರಿ, ಮಾಮನ್ ಕೂಗು. ಏನಮ್ಮ? ಇವಾಗ ಮೀನು ಹಿಡ್ಕೊಂಬಂದ್ರು. ತುಂಬಾ ಮಳೆ ಬರ್ತಾಯಿತ್ತು. ಸಂಜೆ ಆಗ್ತಾ ಜಾಸ್ತಿನೇ ಆಯಿತು ಮಳೆ. ನಮ್ಮ ಮನೆಯವರು ಅಂತಲ್ಲ, ಎಲ್ಲರೂ ಸಹ ತುಂಬಾ ನೆನ್ಕೊಂಡು ಬಂದಿದ್ರು. ಇವಾಗ ನೋಡಿ ಎಷ್ಟು ಮೀನು ತಂದಿದ್ದಾರೆ ಅಂತ. ಯಾವನು ಬಿಟ್ಟಿಲ್ಲ, ಸಣ್ಣವನು ಬಿಟ್ಟಿಲ್ಲ, ದಪ್ಪವನು ಬಿಟ್ಟಿಲ್ಲ. ಇಷ್ಟೊಂದು ಹಿಡ್ಕೊಂಬಂದ್ರಲ್ರಿ ಗಾನದಲ್ಲಿ. ಈ ಮಳೆಯಲ್ಲಿ ಅಪ್ಪ ನಮಗೆ ಮನೇಲಿರೋಕೆ ಆಗಂಗಿಲ್ಲ. ಇವರೇ ಸಾರು ಮಾಡೋದು. ಮೀನು ಸಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಹೆಂಗಂತ ಇದು ನೋಡು. ಈ ಮೀನಿನ ಹೆಸರು ಮುರುಗೋಡು ಅಂತಾರೆ. ಓ ಬಕೆಟಿಂದ ಆರೋಗ್ತೈತೆ, ಹೆದರ್ತಾನೆ ಭೂಮಿ. ಹೌದು, ಬೇಗ ಬೇಯುತ್ತಿದ್ದು. ಸಾಂಬಾರು ಚೆನ್ನಾಗಲ್ಲ. ಇನ್ನು ಮೀನು ಹಿಡ್ಕೊಂಬಂದಾರನ್ನ ಕ್ಲೀನ್ ಮಾಡೋಕೆ ಕರೆಯೋಕ್ಕೆ ಆಗಲ್ಲ. ಯಾಕೆಂದರೆ ಅವರೇ ಮಳೇಲಿ ನೆನ್ಕೊಂಡು ಮೀನು ಹಿಡ್ಕೊಂಬಂದಿದ್ದಾರೆ. ಮತ್ತೆ ಕ್ಲೀನ್ ಮಾಡಿಕೊಡಿ ಅಂದರೆ ಕ್ಲೀನ್ ಮಾಡಿಕೊಡಲ್ಲ ಅಂತ ಇವಾಗ ನಾವೇ 3 ಜನ ಕೂತ್ಕೊಂಡು ಕ್ಲೀನ್ ಮಾಡ್ತಾಯಿದ್ದೀವಿ. ನಾನು, ಆಕಾಶ, ಅಮ್ಮ 3 ಜನ ಮೀನು ಕ್ಲೀನ್ ಮಾಡಿಕೊಟ್ಟು
ನಾವು ಮೀನನ್ನ ಯಾವಾಗಲೂ ಕ್ಲೀನ್ ಮಾಡಬೇಕಾದ್ರೆ ರಾಗಿ ಹಿಟ್ಟು ಯೂಸ್ ಮಾಡ್ತೀವಿ. ಅದರಿಂದ ಉಜ್ಜೋದ್ರಿಂದ ತುಂಬಾ ಚೆನ್ನಾಗುತ್ತೆ ಮತ್ತು ಬೇಗನೂ ಕ್ಲೀನ್ ಆಗುತ್ತೆ. ನಮ್ಮನೇಲಿ ಮೀನು ಕ್ಲೀನ್ ಮಾಡ್ತಾಯಿದ್ದೀವಿ ಅಂದ ತಕ್ಷಣವೇ ಹುಣ್ಸೆಹಣ್ಣ ನೆನೆಹಾಕಿಟ್ಟಿರ್ತೀವಿ. ಮೀನೆಲ್ಲ ಕ್ಲೀನ್ ಮಾಡಾದ್ಮೇಲೆ ಒಂದು 4-5 ಸಲ ತೊಳೆದ್ಬಿಟ್ಟು ಅದಕ್ಕೆ ಹರಳುಪ್ಪು ಮತ್ತು ಹುಣ್ಸೆಹಣ್ಣು ಕಲಸಿಟ್ಟಿರ್ತೀವಲ್ಲ ಆ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇಡ್ತೀವಿ. ನಾವು ಯಾವ ರೀತಿ ಮೀನು ಸಾರು ಮಾಡ್ತೀವಿ ಅಂತ ನೋಡಿ. ಮೊದಲಿಗೆ ಅಕ್ಕಿನ ಹುರಿದ್ಬಿಟ್ಟು ನೆನೆಹಾಕ್ತೀವಿ. ನೆಕ್ಸ್ಟು ಅದೇ ಬಾಣಲಿಲಿ ಸ್ವಲ್ಪ ಮೆಂತ್ಯನೂ ಸಹ ಹುರ್ಕೊತೀವಿ. ಆಮೇಲೆ ಕಾಯಿ ತುರಿ, ಈರುಳ್ಳಿ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಖಾರ ಪುಡಿ ಇಷ್ಟನ್ನು ಮಾತ್ರ ಹಾಕ್ತೀವಿ. ಆಮೇಲೆ ಹುರಿದಿಟ್ಕೊಂಡಿರ್ತೀವಲ್ಲ ಆ ಮೆಂತ್ಯವು ಮತ್ತು ನೆನೆಸಿಟ್ಟಿರ್ತೀವಲ್ಲ ಆ ಅಕ್ಕಿನೂ ಸಹ ಹಾಕ್ಬಿಟ್ಟು ಖಾರ ರುಬ್ಕೊಳ್ತೀವಿ ಅಷ್ಟೇ. ನಾವಿಷ್ಟೇ ಇಂಗ್ರೀಡಿಯೆಂಟ್ಸ್ ಹಾಕೋದು, ಇನ್ನು ಬೇರೆ ಏನೂ ಹಾಕಲ್ಲ. ನಿಶು ಎಂತವಿವು ಪಾವ ಕರೆಕ್ಟಾಗಿ ಹೇಳೋ, ಏನು ಮಾಡ್ತಿದ್ದೀವಿ? ಇನ್ನೊಂದ್ಸತಿ ಹೇಳು, ಏನು ಹೇಳ್ದೆ? ಮಿಮ್ಮಿ ಮಿಮ್ಮಿ ಹೇಳು, ಎಂತವು? ನೆಕ್ಸ್ಟು ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಖಾರ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊತೀವಿ. ಆಮೇಲೆ ತೊಳೆದಿಟ್ಕೊಂಡಿರೋ ಮೀನು ಸಹ ಹಾಕ್ತಾಯಿದ್ದೀವಿ. ಸ್ವಲ್ಪ ಉಪ್ಪು ಹಾಕ್ತೀವಿ, ಜಾಸ್ತಿ ಹಾಕಲ್ಲ. ಯಾಕೆಂದರೆ ನಾವು ಆಲ್ರೆಡಿ ಫಸ್ಟೇ ಆ ಮೀನಿಗೆ ಉಪ್ಪು ಮತ್ತು ಹುಣ್ಸೆಹಣ್ಣು ಕಲಸಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ. ಸ್ವಲ್ಪ ಸಾಂಬಾರು ಕುದ್ದಾದ್ಮೇಲೆ ಗೊತ್ತಾಗುತ್ತೆ ಟೇಸ್ಟು ಹೆಂಗಿದೆ ಅಂತ. ಅವಾಗೇನಾದರೂ ಸ್ವಲ್ಪ ಸಪ್ಪೆ ಅಥವಾ ಹುಳಿ ಇಲ್ಲ ಅಂದರೆ ಆವಾಗ ಸ್ವಲ್ಪ ಉಪ್ಪು ಸಹ ಹುಳಿನೂ ಸಹ ಹಾಕ್ತೀವಿ. ಮೀನು ಸಾಂಬಾರು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.